ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಈ ದಿನಕ್ಕೆ ದೇವರ ವಾಕ್ಯದ ಸಂದೇಶ ಅದು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದಂಥ ಪೌಲನು ಕೊರಿಂಥ ಸಭೆಗೆ ಬರೆದಂಥ 2ನೆಯ ಪತ್ರಿಕೆ 1ನೇ ಅಧ್ಯಾಯ 3ನೆಯ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಕನಿಕರವುಳ್ಳ ತಂದೆಯೂ ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಪ್ರೈಸ್ ಬಿ ಟು ದ ಗಾಡ್ and the Father of our Lord Jesus Christ, the Father compassion and the God of all comfort, who comforts us in all our troubles. ಅಪೊಸ್ತಲನಾದಂಥ ಪೌಲನು ಕೊರಿಂಥ ಸಭೆಗೆ ಹೇಳುವ ಮಾತಾಗಿದೆ. ಕೊರಿಂಥ ಸಭೆ ಹಲವಾರು ನೈತಿಕ ಸಮಸ್ಯೆಗಳನ್ನು ಮತ್ತು ಬಾಹ್ಯ ಒತ್ತಡಗಳನ್ನು ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಈ ಕೊರಿಂಥ ಸಭೆ ಎದುರಿಸುತ್ತಿತ್ತು. ಇದರ ಐತಿಹಾಸಿಕ ಸಂದರ್ಭ ಏನೆಂದರೆ, ಸಂತ ಪೌಲನು ಕೂಡ ಅನೇಕ ರೀತಿಯಲ್ಲಿ ಕಷ್ಟಾನುಭವ ಮತ್ತು ಹಿಂಸೆಯನ್ನು ಅನುಭವಿಸಿದ್ದರು. ಇಂತಹ ಸಂದರ್ಭದಲ್ಲಿ ದೇವರ ಸಾಂತ್ವನದ ಕುರಿತು ಸಭೆಗೆ ಒಂದಿಷ್ಟು ಧೈರ್ಯವನ್ನ ಪೌಲನು ಇಲ್ಲಿ ತುಂಬುತ್ತಾರೆ. ಕಷ್ಟ, ನೋವು, ನಿರಾಶೆಗಳಲ್ಲಿ ದೇವರ ಒದಗಿಸುವಿಕೆಯ ಕುರಿತು ಪೌಲನು ಇಲ್ಲಿ ಕೊರಿಂಥ ಸಭೆಯನ್ನ ಸಶಕ್ತೀಕರಿಸುತ್ತಾನೆ. ಇಲ್ಲಿನ ಮುಖ್ಯ ಸಂದೇಶ, ದೇವರು ಸಾಂತ್ವನದ ಮೂಲ. ಗಾಡ್ ಈಸ್ ಸೋರ್ಸ್ ಆಫ್ ಕಂಫರ್ಟ್. ದೇವರು ಕರುಣೆಯ ತಂದೆ, ಸಾಂತ್ವನದ ದೇವರು ಎಂಬುದಾಗಿ ವಿಶ್ವಾಸಿಗಳಿಗೆ ಆಶ್ವಾಸನೆಯನ್ನ ಈ ಮಾತು ತಿಳಿಸುತ್ತದೆ. ಪ್ರೀತಿಯ ದೇವ ಜನರೇ, ನಿಮ್ಮ ಬದುಕಿನಲ್ಲಿಯೂ ಕೂಡ ಅನೇಕ ಹೋರಾಟಗಳಿದೆಯೋ, ಕಷ್ಟಗಳಿದೆಯೋ, ಸೋಲು ಇದೆಯೋ, ನಿರಾಶೆಗಳಿದೆಯೋ, ದುಗುಡ ದುಮ್ಮಾನಗಳಿದೆಯೋ, ಚಿಂತೆ ಮಾಡಬೇಡಿರಿ. ಪೌಲನು ಕೊರಿಂಥ ಸಭೆಯನ್ನ ಸಂತೈಸಿದಂತೆ ನಮ್ಮನ್ನು ಕೂಡ ನಮ್ಮ ಸ್ವಾಮಿ ಸಂತೈಸುತ್ತಾನೆ. ಕಷ್ಟ, ನೋವು, ನಲಿವುಗಳಲ್ಲಿ ದೇವರು ನಮ್ಮ ಕೈ ಹಿಡಿಯುತ್ತಾನೆ. ಆತನು ಎಂದಿಗೂ ನಮ್ಮನ್ನು ನಿರಾಶೆಗೆ ತಳ್ಳುವುದಿಲ್ಲ. ಈ ವಾಕ್ಯದ ಮೂಲಕ ದೇವರು ನಿಮ್ಮ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಭೂಪರ ಲೋಕವನ್ನು ಸಮಸ್ತವನ್ನು ಸೃಷ್ಟಿಸಿ ಸರ್ವವನ್ನು ಸರ್ವರನ್ನು ಕಾಪಾಡುವಂತ ನಡೆಸುವಂತ ನಮ್ಮ ಸ್ವರ್ಗೀಯ ದೇವರೇ, ನಿನ್ನ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ನಿನ್ನ ಮಕ್ಕಳಾದ ನಾವೆಲ್ಲರೂ ದೇವಾ ಹೃದಯಪೂರ್ವಕವಾಗಿ ವಂದಿಸುತ್ತೇವೆ, ಸ್ತೋತ್ರ ಮಾಡುತ್ತೇವೆ. ಕೊರಿಂಥ ಸಭೆಯಲ್ಲಿ ಬಂದಂತ ಕಷ್ಟ ಸಂಕಟಗಳಲ್ಲಿ ದೇವರೇ, ನಿನ್ನ ಸೇವಕರಾದಂಥ ಪೌಲನು ಸಂತೈಸಿದಂತೆ ದೇವರು ನಮ್ಮ ಜೊತೆಗಿದ್ದಾರೆ, ದೇವರು ನಮ್ಮನ್ನ ಸಂತೈಸುತ್ತಾನೆ ಎಂಬಂತ ನಂಬಿಕೆಯಲ್ಲಿ ನಮ್ಮನ್ನು ಮುನ್ನಡೆಸು. ಈ ಸಂಕಟಗಳು ಕಷ್ಟಗಳಿಗಿಂತಲೂ ನೀನು ದೊಡ್ಡವನು ಸ್ವಾಮಿ, ನೀನು ಸರ್ವಶಕ್ತನು. ನಿನ್ನನ್ನು ನಾವು ಆತುಕೊಂಡು ನಿನ್ನ ವಿಶ್ವಾಸದಲ್ಲಿ ಬಾಳಲು ಸಹಾಯ ಮಾಡು. ಇಂದಿನೆಲ್ಲ ನಮ್ಮ ಜವಾಬ್ದಾರಿಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆ ಇರಲಿ. ಯೇಸು ಸ್ವಾಮಿಸದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ. ಆಮೇನ್.